ಹಾಯ್, ನಾನಿವತ್ತು ಹೊರಟಿರೋದು ಮದ್ದೂರು ತಾಲೂಕಿನ ಗೌಡಗೆರೆ ಅಮ್ಮ ಚಾಮುಂಡೇಶ್ವರಿ ತಾಯಿನ ನೋಡೋಕ್ಕೆ. ಇವತ್ತು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಗ್ಗೆ 5 ಗಂಟೆಗೆ ಎದ್ದು ರಾಯರಿಗೆ ಪೂಜೆ ಮಾಡಿ ಬೈಕಲ್ಲಿ ನಮ್ಮನೆಯವ್ರ ಜೊತೆ ಬಸ್ ಸ್ಟ್ಯಾಂಡಿಗೆ ಗಂಟ ಬಿಡಿಸ್ಕೊಂಡೆ. ಬಸ್ ಅಂತೂ ಸಖತ್ ರಶ್ ಇರುತ್ತೆ ಇವತ್ತು. ಅಲ್ಲಿಂದ ಬರೋ ಅಷ್ಟೊತ್ತಿಗೆ 8:15ಗೆ ಬಸ್ಸಲ್ಲಿ ಕೂತಿದ್ದು 11:15 ಅಷ್ಟೊತ್ತಿಗೆ ನಾನು ಗೌಡಗೆರೆ ತಲುಪಿದ್ವಿ. ಅಲ್ಲಿ ನೋಡಿದ್ರೆ ಸಣ್ಣದಾಗಿರುತ್ತೆ ಅಂದ್ಕೊಂಡ್ರೆ ಫುಲ್ ಜಾತ್ರೆನೇ ನಡೀತಾಯಿತ್ತು. ರೋಡ್ ತುಂಬ ಜನಗಳು. ನಮಗೆ ತುಂಬಾ ಬ್ಯಾಕಲ್ಲಿ ಬಸ್ ನಿಲ್ಲಿಸ್ಬಿಟ್ರು, ಮುಂದೆ ಬಿಡಲ್ಲ, ವಾಪಸ್ ತಿರ್ಗ್ಸೋಕ್ಕಾಗುತ್ತೆ, ಜನ ತುಂಬ ಇದ್ದಾರೆ ಅಂಥೇಳಿ. ಹಾಗಾಗಿ ಅಲ್ಲಿಂದ 1 ಕಿಲೋಮೀಟ್ರ್ ನಡೆದಿದ್ದಾಯಿತು ದೇವಸ್ಥಾನದವರೆಗೆ. ಅಲ್ಲಿ ನೋಡಿದ್ರೆ ತೇರೆಲ್ಲ ನಡೀತಾಯಿತ್ತು. ನನಗೆ ಆಶ್ಚರ್ಯ ಅನ್ನಿಸ್ತು, ಯಾಕಂದರೆ ಇದೇ ಫಸ್ಟ್ ನಾನು ಅಲ್ಲಿ ಈ ಥರ ದರ್ಶನ ಮಾಡಿದ್ದು. ತೇರು, ಚಾಮುಂಡೇಶ್ವರಿ ತಾಯಿ, ಬ್ಯಾಕ್ ಚಾಮುಂಡೇಶ್ವರಿ ತಾಯಿ ಬೆಟ್ಟದ ಥರ ಮಾಡಿಬಿಟ್ಟು ಅಲ್ಲಿ ವಾಟರ್ ಫಾಲ್ಸ್ ಬಿಟ್ಟಿದ್ರು, ಮತ್ತು ತೇರು ನಡೀತಾಯಿತ್ತು. ನವಿಲೆಲ್ಲ ಹಾಕ್ಕೊಂಡು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಈ ಸ್ವರ್ಗನೇ ಕಣ್ಮುಂದೆ ಬಂದಂಗೆ ಅನ್ನಿಸ್ತಾಯಿತ್ತು. ಸಾವಿರಾರು ಭಕ್ತರಿಗೆ ಬೆಳಗಿಂದ ಸಂಜೆವರೆಗೂ ಊಟ ಹಾಕ್ತಾನೇ ಇದ್ದರು. ಚೆನ್ನಾಗಿತ್ತು ಊಟ ಕೂಡ, ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಕೂಡ ಇದ್ದರು. ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ನೋಡಿ ಎಷ್ಟೊಂದು ಜನ ಬಂದವರಿಗೆಲ್ಲ ಆಗಿಂದಾಗಲೇ ಊಟ ಕೊಡ್ತಾಯಿದ್ರು. ನೋಡಿ ಚಾಮುಂಡೇಶ್ವರಿಗಾಗಲೇ ಹೇಳ್ದಂಗೆ ನೀರು ವಾಟರ್ ಫಾಲ್ಸ್ ಬಿಟ್ಟಿದ್ರು. ಅದು ಅಲ್ಲಿ ಸೌಂಡ್ ಅಂತೂ ಕಿವಿಗೆ ಅದ್ಭುತವಾಗಿ ಕೇಳಿಸ್ತಾ ಇತ್ತು. ಎಲ್ಲೋ ಕಾಡಿನ ಮಧ್ಯೆ ಬಂದು ನಿಂತಂಗೆ ಅನ್ನಿಸ್ತಾ ಇತ್ತು ನನಗೆ. ಇದು 3ನೇ ಸಲ ಹೋಗಿರೋದು ನಾನು. ಇದು 3ನೇ ಅಮಾವಾಸ್ಯೆ. ಆದರೆ ಫಸ್ಟ್ 2 ಅಮಾವಾಸ್ಯೆಲಿ ಈ ಥರ ಇರಲಿಲ್ಲ. ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.